ಯಾರು ಅನ್ಸಾರಿ ಸಾರಿ ಸರ್ ಏನು ಏನಂತ ಕೋಟಿ ಗಂಟಲೆ ಡಿವೈಎಸ್ಪಿ ಅವ್ರು ಕೊಟ್ಟಾರಂತೆ. ದಯಮಾಡಿ ಅನ್ಸಾರಿ ಸಾಹೇಬ್ರು ಅಂತಾರೆ. ಯಾರ ಡಿವೈಎಸ್ಪಿ ಇದ್ರು ಭೇಟಿ ಮಾಡಿಸಿ. ಎರಡು ನಿಮಿಷ ಸೋಲಿಸ್ತೀನಿ ಅಂತ ಈಗ ಅವ್ರಿಗೆ ಭಾರಿ ದೊಡ್ಡ ಶಕ್ತಿ ಐತಿ. ತಾವು ಗೆದ್ರು ಸಾಕಾಗೈತಿ. ಶುಕ್ರವಾರದ ಪ್ರೇಯರ್ಗೆ ಒಂದು ಮೆಸೇಜ್ ಕೊಟ್ಟರೆ ಸಾಕು ಸೋಲ್ತಾರ. ಶುಕ್ರವಾರ ಮೆಸೇಜ್ ಕೊಟ್ಟು ತಾವ ಗೆಲ್ಬೋದಾಗಿತ್ತಲ್ಲ. ಈಗ 5 ಸತಿ ನಮ್ಮಜ್ಜಿ ನಾನು ಭಕ್ತ, ನಾನು ಯಾವ ಸಮುದಾಯದ ಬಗ್ಗೆ ಮಾತಾಡೋದು. ನಾನು ಹೇಳಂತೆ ಅವ್ರು ಮಸೀದಿಗೆ ಹೋಗಿ ಕೇಸಿ ಒಂದು ಪತ್ರ ಬರ್ತೀನೋ ಏನೋ ಬರ್ತೀನಿ ಅಂತ ನಾನು ಹೇಳಂತೆ. ನೀವು ಪತ್ರ ಬರೆದು ನೀವು ಗೆದ್ದಿದ್ರೆ ಸಾಕಾಗಿತ್ತು. ನೀವು ಸೋಲ್ಸಿದ್ರೆ ನೇರವಾಗಿ ಮಂತ್ರಿಗಳೇ 1,50,1,50,000 ನನಗೆ ಒಂದೇ ಒಂದು ಸುಮ್ಮ ಗಾಳಿಯಲ್ಲಿ ಗುಂಡು ಹೊಡೆಯೋದಕ್ಕಿಂತ ಪ್ರೂಫ್ ಇದ್ರೆ ತಮ್ಮ ಅಂತೇಳಿ ಅನ್ಸಾರಿ ಅವ್ರಿಗೆ. ಸುಮ್ಮ ಯಾರ ಸಣ್ಣ ಹುಡುಗರು ಮಾತಾಡಿದಂಗೆ ಮಾತಾಡೋದಲ್ಲ. ಅನ್ಸಾರಿ ಅವ್ರು ಒಬ್ರು ಸೀನಿಯರ್ ಮಂತ್ರಿ ಕೆಲಸವನ್ನು ಮಾಡಿದಂಥವ್ರು, ಜವಾಬ್ದಾರಿ ತಂದ ಮಾತಾಡಲಿ. ಯಾವ ಡಿವೈಎಸ್ಪಿ ಹೇಳಿದ್ರು? ಎಂತ ಡಿವೈಎಸ್ಪಿ ಬಂದ್ರು ರೊಕ್ಕ ತಗೊಂಡು? ಯಾವ CPI ಬಂದ್ರು? ಸುಮ್ಮನೆ ಎಲ್ಲೇ ಒಂದ್ ಕಡೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ ಇಂಥವ್ರನ್ನ. ಅದಕ್ಕೆ ಸೋತಿದ್ದು. ಮಾತಾಡೋದು ಜವಾಬ್ದಾರಿಯಿಂದ ಮಾತಾಡ್ಲಿ. ಎಲ್ಲೇ ಕುಂತ್ಕೊಂಡು ಆಡಿಯೋ ಮಾಡಿಬಿಟ್ಟೆ, ವಿಡಿಯೋ ಮಾಡಿಬಿಟ್ಟೆ ಯಾರು ಕೇಳ್ತಾರ್ರಿ ಜನ ಇವತ್ತಿನ ಕಾಲದೊಳಗ? ಆಡಿಯೋ ಮಾಡಿದೆ, ವಿಡಿಯೋ ಮಾಡಿದೆ ಅಂದ್ರೆ ಯಾರ ಕೇಳ್ತಾರ? ನೀವು ಗೆದ್ದ ಮೇಲೆ ಏನ್ ಕೆಲಸ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ. ಎಷ್ಟೊತ್ತಿಗೆ ಜನರನ್ನ ಅಟೆಂಡ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ. ಯಾವ ಟೈಮಿಗೆ ಜನರನ್ನ ಮಧ್ಯೆ ಇರ್ತೀವಿ ಅಂತ ನೋಡ್ತಾರ. ಗಂಗಾವತಿ ಅಭಿವೃದ್ಧಿ ಮಾಡಿದ್ರು ಸರ್. ಏನು ಬಸ್ ಸ್ಟ್ಯಾಂಡ್ ನೀನು ನನ್ನಷ್ಟು ಅಭಿವೃದ್ಧಿ ಯಾರು ಮಾಡ್ಯಾರ? ನಾನು ಸೋತ್ನಲ್ಲ. ನಾನು ಯಾರು ಇಕ್ಬಾಲ್ ಅನ್ಸರ್ ಹೆಸರು ಹೇಳಿದ್ದೆ? ಏನ್ ರೈರೆಡ್ಡಿ ಹೆಸರು ಹೇಳಿದ್ದೆ? ಏನು ರಾಘವೇಂದ್ರ ಇಟ್ನಾಳ್ ಹೆಸರು ಹೇಳಿದ್ದೆ? ಟೈಮ್ ಹೇಳಿದ್ರಲ್ಲ. ಎಲ್ಲ ನಾನು ಹೇಳಕತ್ತಿದ್ದೆ ನಿಮ್ಗೆ. ಸೋಲು ಜನರ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ. ಒಬ್ರು ಹೇಳ್ಬಿಟ್ರಂದ್ರ ಜನ ಬಹಳ ಬುದ್ಧಿವಂತರ ಅದಾರ್ರಿ. ಇವತ್ತೆಲ್ಲ ಮತದಾರ ಪ್ರಜ್ಞಾವಂತರ ಅದಾರ. ಅದು ಸ್ಪೆಷಲಿ ಗಂಗಾವತಿಯ ಅದ್ಭುತವಾದಂತ ಮತದಾರ ಅದಾರ. ಸೋಲು ಗೆಲುವಿನ ಬಗ್ಗೆ ಬಹಳ ಚಿಂತೆ ಮಾಡ್ತಾರ. ಇದ್ ಹೇಳ್ಬಿಟ್ರ ಸೋಲ್ಸಿಬಿಡ್ತಾರ, ಇದ್ ಹೇಳ್ಬಿಟ್ರೆ ಕೆಡಿಬಿಡ್ತಾರ, ಇದ್ ಹೇಳಿದ್ರೆ ಗೆಲ್ಸ್ಬಿಡ್ತಾರ. ಸ್ವಾಮಿ, ನೀವು ಮತ್ತೊಬ್ಬರನ್ನ ಗೆಲ್ಸೋದು ಸೋಲ್ಸೋದಕ್ಕಿಂತ ನೀವು ಗೆಲ್ರಿ ಸಾಕು. ಮತ್ ನಾನು ಸೋತೀನಿ. ನಾನು ಸೋತೀನಿ ಸರಿಗ. ನಾನು ಸೋತಂತೆ ನಾ ಯಾರ ಮಂದ್ರಿ ಹೇಳಿದ್ದೆ? ಮೂವರು ಪಕ್ಕದ ಕ್ಷೇತ್ರ ಶಾಸಕರು ಅವರೇ ಮೂವರೇ. ಹೌದು, ನಿಮ್ಮ ಶಕ್ತಿಯನ್ನ ತೋರ್ಸ್ರಿ, ಜನರ ಮಧ್ಯೆ ಹೋಗಿ ಕುಂದರಿ. ಇಲ್ಲಿವರೆಗೆ ಹೇಳಿಲ್ಲ. ಹೇಳ ಇನ್ನೊಂದಿಷ್ಟು. ನಾನು ಅಮರೇಗೌಡ್ರ ಮನೆಗೆ ಹೋದಂದ್ರ ಕೆಳಗಿಳಿದು ಬರಲಿಲ್ಲ. ಮತ್ತೆ ನಮ್ಮಂತರದ ಪರಿಸ್ಥಿತಿ ಅಂದ್ರೆ ಮತದಾರ ಪರಿಸ್ಥಿತಿ ಏನು? ಇದೆಲ್ಲ ಹೇಳದ ಬೇಡ. ನಾನು ಹೇಳಕತ್ತೀನಿ, ಒಂದೇ 2-3 ಹೇಳ್ಬೋದು. ಅನ್ಸರಿ ಸಾಹೇಬ್ರೆ, ಸೋಲು ಗೆಲುವು ನಿರ್ಧಾರ ಮಾಡೋದು ಜನರು. ಯಾವ ಒಂದು ಸಮುದಾಯದಿಂದ ಸೋಲು ಗೆಲುವು ಸಾಧ್ಯ ಇಲ್ಲ. ನನಗೆ ಎಲ್ಲಾ ಸಮುದಾಯದವರು ಓಟ್ ಹಾಕಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಓಟ್ ಬಿದ್ದಾವ. 1,06,000 ಓಟ್ ಬಿದ್ದಾವ. ನನಗ 43,000 ಲೀಡ್ ಗೆದ್ದೀನಿ. ಅಂದ್ರೆ ಸೋತೀನಿ ಅಂತ ಮನ್ಯಾಗ ಕುಂತಿಲ್ಲ. ನಾನು ಹೋರಾಟ ಮಾಡ್ಕಂತ ಬಂದಿವಿ. ನಾವು ಸೋತ ಮೇಲೆ ಜನರು ಮಧ್ಯೆ ಇರ್ಬೇಕು. ನಾನು ಇದನ್ನ ಅವ್ರಿಗೆ ಬುದ್ಧಿ ಹೇಳೋಂತ ಅವಶ್ಯಕತೆ. ನಾನೇ ಹೇಳಿದೆ, ನಾನು ಜಿಲ್ಲಾಧ್ಯಕ್ಷ, ನಾನೇ ಹೇಳಿದೆ ಅವ್ರಿಗೆ ಫೋನ್ ಹಚ್ಚಿ, ಇನ್ನೂ ಸ್ವಲ್ಪ ಕೆಲಸ ಮಾಡ್ಬೇಕಂತಂದ್ರೆ, ಅಣ್ಣ ಗೆಲ್ಲಣ್ಣ, ನನ್ ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಅನ್ಸರಿ ಅವರು ಮತ್ತೆ ಅಷ್ಟು ಕಾನ್ಫಿಡೆನ್ಸ್ ಇದ್ರು ಯಾಕೆ ಸೋತರು? ಸೋತ ಮೇಲೆ ಇಟ್ನಾಳರ ಬಗ್ಗೆ ಮಾತಾಡೋದು, ಅನ್ಸಾರಿ ಅವ್ರ ಇದು ರಾಯರೆಡ್ಡಿ ಬಗ್ಗೆ ಮಾತಾಡೋದು, ಶಿವರಾಜ್ ತಂಗಡಿ ಬಗ್ಗೆ, ಕನಗಿರಿಯವ್ರ ಬಗ್ಗೆ ಮಾತಾಡೋದು ಯಾಕ? ನಿಮ್ಗೆ ಗೆಲ್ಬೇಕಂತ. ಸೋಲ್ಸ್ತೀನಿ ಮಾಡ್ತೀನಿ ಜನರು ನಿರ್ಧಾರ ಮಾಡ್ತಾರ ಮುಂದಿನ ಚುನಾವಣೆ ಒಳಗೆ.